ನಮಸ್ಕಾರ ಸ್ನೇಹಿತರೆ, ನಿಮ್ಮೊಂದಿಗೆ ಸತ್ಯವತಿ ಬಸವರಾಜ್. ಇವತ್ತು ಪ್ರತ್ಯಂಗಿರಾ ಹೋಮದ ಬಗ್ಗೆ ತಿಳ್ಕೊಳ್ಳೋಣ. ಪ್ರತ್ಯಂಗಿರಾ ದೇವಿ ಬರೀ ಶತ್ರು ಸಂಹಾರಗಳು ಅಷ್ಟೇ ಅಲ್ಲ, ಎಲ್ಲಿ ಅಧರ್ಮ ನಡೆಯುತ್ತೆ ಅದನ್ನು ತಡೆಯುವಂತಹ ಶಕ್ತಿ ದೇವತೆಯಾಗಿದ್ದಾರೆ. ಪ್ರತ್ಯಂಗಿರಾ ದೇವಿ ಶರಭೇಶ್ವರನ ರೆಕ್ಕೆಯಿಂದ ಜನಿಸಿದಂಥ ಮಹಾಮಾತೆ. ಹಾಗೆ ನರಸಿಂಹ ದೇವರನ್ನು ಶಾಂತ ಸ್ವರೂಪಗೊಳಿಸಲು ವಿಷ್ಣು ಮತ್ತು ಶಿವನ ಅಂಶವನ್ನು ಪಡೆದಂತಹ ಜಗನ್ಮಾತೆ. ನಮ್ಮ ಬದುಕಲ್ಲೂ ಕೂಡ ಶತ್ರುಗಳು ಹಾಗೂ ಆರ್ಥಿಕ ಮುಗ್ಗಟ್ಟು ಮತ್ತು ಕೌಟುಂಬಿಕ ಸಮಸ್ಯೆಗಳು ಎಲ್ಲರಿಗೂ ಇದ್ದೇ ಇರುತ್ತೆ. ನಾವು ಕೂಡ ಈ ಸಮಾಜದಲ್ಲಿ, ಈ ಬದುಕಲ್ಲಿ ಸುಲಲಿತವಾದ ಒಂದು ಜೀವನನ ಮಾಡಬೇಕು ಅಂತ ನಮ್ಮ ಎಲ್ಲರ ಆಸೆ ಕೂಡ ಅದಾಗಿದೆ. ನಮಗೆ ಗೊತ್ತಿಲ್ಲದಂತೆ ಅತೀಂದ್ರಿಯ ಶಕ್ತಿಗಳು ನಮ್ಮ ವಿರುದ್ಧ ಕೆಲಸ ಮಾಡ್ತಾ ಇರುತ್ತೆ. ನಮ್ಮ ಕೆಲಸಗಳಿಗೆ ಅದು ಅಡೆತಡೆಯನ್ನು ಕೊಟ್ಟು ನಮ್ಮನ್ನು ಒಂದು ಗ್ರೋತ್ ಥರ ತಗೊಂಡೋಗದೆ ತುಂಬ ಕಷ್ಟಪಡ್ತಾ ಇರ್ತೀವಿ. ಸೊ ಇಂಥದ್ದಕ್ಕೆಲ್ಲ ನಮಗೆ ಈ ನಮ್ಮ ಪ್ರತ್ಯಂಗಿರಾ ಹೋಮವನ್ನು ಮಾಡಿಸಿದಾಗ ನಮ್ಮ ಬದುಕಿನಲ್ಲಿ ಬಂದಂತಹ ಅಡೆತಡೆಗಳು ಇರ್ಬೋದು, ಆರ್ಥಿಕ ಮುಗ್ಗಟ್ಟಿರ್ಬೋದು, ಅಥವಾ ಕುಟುಂಬ ಸಮಸ್ಯೆ ಇರ್ಬೋದು, ಖಿನ್ನತೆಯಿಂದ ಬಳಲುವವರಿಗೆ ಎಲ್ಲರಿಗೂ ಕೂಡ ಈ ಹೋಮದಿಂದ ಸೂಕ್ತ ಪರಿಹಾರ ನಮಗೆ ಸಿಗುತ್ತೆ. ನಿಮಗೂ ಕೂಡ ನಿಮ್ಮ ಬದುಕಲ್ಲಿ ಇಂತಹ ಸಮಸ್ಯೆಗಳನ್ನ ಏನಾದರೂ ಎದುರಿಸ್ತಾ ಇದ್ದರೆ ನೀವು ಈ ಕೆಳಕಂಡ ನಂಬರಿಗೆ ನೀವು ಪ್ರತ್ಯಂಗಿರಾ ಹೋಮಕ್ಕಾಗಿ ಸಂಪರ್ಕಿಸಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರಗಳು. ಥ್ಯಾಂಕ್ ಯು.